ಆತ್ಮೀಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂತಹ ಬಿಜಾಪುರ, ಬೆಳಗಾವಿ ಹಾಗೂ ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಒಳಗೊಂಡಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ BA ವಿಭಾಗದ 4ನೇ ಸೆಮಿಸ್ಟ್ರಿಯ ಐಚ್ಛಿಕ ಕನ್ನಡ ವಿಷಯದಲ್ಲಿ 4ನೇ ಸೆಮಿಸ್ಟ್ರಿಯ ಅವಧಿಯಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಪಠ್ಯಕ್ರಮ ಯಾವುದು ಅಂತಂದ್ರೆ ಅಲಂಕಾರದ ಕುರಿತಾಗಿ ಅಧ್ಯಯನ, ಛಂದಸ್ಸಿನ ಕುರಿತಾಗಿ ಅಧ್ಯಯನ ಹಾಗೂ ಭಾವಗೀತೆ ಅಂದರೇನು, ಭಾವಗೀತೆಯ ಬೆಳವಣಿಗೆ, ಭಾವಗೀತೆಗಳ ಸ್ವರೂಪ ಹಾಗೂ ಬೆಟಗೇರಿ ಕೃಷ್ಣ ಶರ್ಮ ಆನಂದ ಕಂದ ಅಂತಕ್ಕಂತಹ ಕಾವ್ಯನಾಮವನ್ನು ಹೊಂದಿದಂತಹ ಬೆಟಗೇರಿ ಕೃಷ್ಣ ಶರ್ಮರ ಕೆಲವೊಂದು ಭಾವಗೀತೆಗಳು ಇಲ್ಲಿ ನಮ್ಮ ಅಧ್ಯಯನಕ್ಕೆ ಇದ್ದಾವು. ಇವತ್ತು ಈ ಅಲಂಕಾರ ಪ್ರಸ್ಥಾನ ಅನ್ನುವಂತಹ ಒಂದು ವಿಚಾರ, ಅಲಂಕಾರ ಪ್ರಸ್ಥಾನದ ಒಳನೋಟಗಳು, ಈ ಒಂದು ಐಚ್ಛಿಕ ಕನ್ನಡ ವಿಷಯದಲ್ಲಿ ನಮ್ಮ ಒಂದು ಅಧ್ಯಯನಕ್ಕೆ ಅಳವಡಿಸಿದಂತಹ ಒಂದು ವಿಚಾರ. ಅಲಂಕಾರದ ಕುರಿತಾಗಿ ಕಳೆದ ಸೆಮಿಸ್ಟ್ರಿಯಲ್ಲಿ ಈಗಾಗಲೇ ನೀವೇನು ಮಾಡಿದ್ದೀರಿ ಅಂತಂದ್ರೆ ಅವಲೋಕನ ಮಾಡಿದ್ದೀರಿ. ಅಲಂಕಾರ ಅಂದರೆ ಏನು, ಅಲಂಕಾರ ಸಿದ್ಧಾಂತ, ರೀತಿ ಸಿದ್ಧಾಂತ, ಧ್ವನಿ ಸಿದ್ಧಾಂತ, ಔಚಿತ್ಯ, ವಕ್ರೋಕ್ತಿ, ಹೀಗೆ ಕಾವ್ಯಮೀಮಾಂಸೆ ಅಂದರೇನು ಇವೆಲ್ಲವನ್ನು ಅಧ್ಯಯನ ಮಾಡಿದ್ದೀರಿ. ಈ ಒಂದು 4ನೇ ಸೆಮಿಸ್ಟ್ರಿ ಅವಧಿಯೊಳಗೆ ಅಲಂಕಾರದ ಪ್ರಸ್ಥಾನದ ವಿಚಾರಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಅಧ್ಯಯನಕ್ಕೆ ಅಳವಡಿಸಿದ್ದಾರೆ. ಅದನ್ನು ಈ ಒಂದು ಅವಧಿಯೊಳಗೆ ಧ್ವನಿ ಮುದ್ರಣದ ಪಾಠವನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅಲಂಕಾರ ಪ್ರಸ್ಥಾನದ ಒಳನೋಟಗಳ ಒಂದು ವಿಚಾರವನ್ನು ಅವಲೋಕನ ಮಾಡಿದಾಗ ಅಲಂಕಾರದ ಕುರಿತಾಗಿ ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ, ಭಾರತೀಯ ಕಾವ್ಯಮೀಮಾಂಸೆ ಅಷ್ಟೇ ಅಲ್ಲ, ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗಿರುವುದು ಈ ಅಲಂಕಾರ. ಅಲಂಕಾರ ಇಲ್ಲದೆ ಕಾವ್ಯವೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಏನಾಗ್ತಾ ಇದೆ ಅಂತಂದರೆ ಇದರ ಚರ್ಚೆ ಹಿಂದಿನಿಂದಲೂ, ಪ್ರಾಚೀನ ಕಾಲದಿಂದಲೂ, ಕ್ರಿಸ್ತಪೂರ್ವ ಕಾಲದಿಂದಲೂ, ತದನಂತರದಲ್ಲಿ ಇವತ್ತಿಗೂ ಈ ಒಂದು ಚರ್ಚೆ, ವಿಮರ್ಶೆ ಅಲಂಕಾರ ಶಾಸ್ತ್ರದ ಮೇಲೆ, ಅಲಂಕಾರ ವಿಷಯದ ಮೇಲೆ, ಅಲಂಕಾರ ಪ್ರಸ್ಥಾನದ ಮೇಲೆ ಚರ್ಚೆ ನಡೆಯುತ್ತಿದೆ. ಅಷ್ಟು ವ್ಯಾಪ್ತಿಯನ್ನು, ವ್ಯಾಪಕತೆಯನ್ನು ಪಡೆದುಕೊಂಡಂತಹ ಒಂದು ವಿಷಯ ಯಾವುದು ಅಂತಂದ್ರೆ ಅದು ಅಲಂಕಾರ ಪ್ರಸ್ಥಾನ. ಇದೊಂದು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಹಲವಾರು ರೀತಿಯಾದಂತಹ ಕಾವ್ಯಮೀಮಾಂಸೆಯ ಅಧ್ಯಯನದ ಆಯಾಮಗಳನ್ನು ನಾವು ಕಾಣ್ತೀವಿ. ಒಂದು ಕಡೆ ಹೇಳ್ತಾ ಇದ್ದಾರೆ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಭರತನಿಂದ ಆರಂಭ ಆಯಿತು ಅಂತ. ಭರತನು ರಚನೆ ಮಾಡಿದಂತಹ ನಾಟ್ಯಶಾಸ್ತ್ರ ಕೃತಿ ಭಾರತೀಯ ಕಾವ್ಯಮೀಮಾಂಸೆಗೆ ಅದೊಂದು ಆಧಾರ ಸ್ತಂಭ. ಒಂದರ್ಥದಲ್ಲಿ ಸಾಹಿತಿಗಳು, ಮೀಮಾಂಸೆಕಾರರು ಹೇಳ್ತಾರೆ ಭರತ ಮುನಿಯ ನಾಟ್ಯಶಾಸ್ತ್ರ ಕೃತಿ ಮಹಾವೃಕ್ಷವಿದ್ದಂತೆ. ಅದರಲ್ಲಿ ಬರ್ತಕ್ಕಂತಹ ಟೊಂಗೆಗಳು ಈ ಕಾವ್ಯಮೀಮಾಂಸೆಯ ಇತರ ಆಯಾಮಗಳು ಇದ್ದಂತೆ. ಟೊಂಗೆಗಳು ಅಂತಂದರೆ ಇಲ್ಲಿ ಕಾವ್ಯಮೀಮಾಂಸೆಯಲ್ಲಿ ಅಲಂಕಾರವನ್ನು, ವಕ್ರೋಕ್ತಿಯನ್ನು, ಧ್ವನಿಯನ್ನು, ರಸಸಿದ್ಧಾಂತವನ್ನು, ಪ್ರತಿಭೆ, ಸಹೃದಯ, ಕಾವ್ಯ ಪ್ರಯೋಜನಗಳು ಮುಂತಾದ ಎಲ್ಲ ರೀತಿಯಾದಂತಹ ಆಯಾಮಗಳನ್ನು ಈ ಟೊಂಗೆಗಳು ಅಂತಕ್ಕಂತಹ ವಿಚಾರವನ್ನು ಇಲ್ಲಿ ಅಲಂಕಾರಿಕವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಶೋಭಿಸುವಂತಹ ಕೆಲಸ, ಶೃಂಗಾರಗೊಳಿಸುವಂತಹ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೇಳ್ತಾರೆ. ಇಂತಹ ಮಹಾವೃಕ್ಷದ ಮಹಾಟೊಂಗೆಯಾಗಿ ಏನಾಗ್ತಾ ಇದೆ ಅಂತಂದ್ರೆ ಅಲಂಕಾರ ಬರ್ತಾ ಇದೆ. ಏನು ಅಲಂಕಾರ? ಅಲಂಕಾರ ಶಾಸ್ತ್ರ ಅಂತ ಯಾಕೆ ಕರಿಬೇಕು? ಹಿಂದೆಲ್ಲ ಕಾವ್ಯಮೀಮಾಂಸೆ ಅನ್ನುವಂತಹ ಪದವೇ ಇದ್ದಿದ್ದಿಲ್ಲ ನಮ್ಮಲ್ಲಿ. ಇತ್ತೀಚೆಗೆ ಮೀಮಾಂಸೆಕಾರರು ಏನು ಮಾಡಿದ್ದಾರಾ ಅಂತಂದರೆ ಕಾವ್ಯಮೀಮಾಂಸೆ ಅಂತಂದರೆ ಮೊದಲೆಲ್ಲವೂ ಏನಾಗಿತ್ತು ಅಂತಂದರೆ ಅದೊಂದು ಅಲಂಕಾರ ಶಾಸ್ತ್ರ ಆಗಿತ್ತು. ಅಲಂಕಾರ ಶಾಸ್ತ್ರ ಅಂದ್ರೆ ಕಾವ್ಯಮೀಮಾಂಸೆ ಆಗಿತ್ತು. ಅಷ್ಟು ಏನಾಗಿತ್ತು ಅಂತಂದರೆ ಅಲಂಕಾರದ ಮೂಲಕವಾಗಿಯೇ ಕಾವ್ಯಮೀಮಾಂಸೆ ಐತಿ, ಅದರೆಲ್ಲ ಆಯಾಮಗಳು ಇದ್ದಾವೆ ಅನ್ನೋದು
ಪ್ರಚಲಿತವಾದಂತಹ ವಿಚಾರಗಳು ಇದ್ದವು. ಹಾಗಾಗಿ ಈ ಕಾವ್ಯಮೀಮಾಂಸೆಯ ಅಡಿಯಲ್ಲಿ ಅಲಂಕಾರದ ಪ್ರಸ್ಥಾನದ ವಿಚಾರಗಳನ್ನು ನಾವು ಅವಲೋಕನ ಮಾಡಿದಾಗ ಏನಾಗ್ತಾ ಇದೆ ಅಂತಂದರೆ, ಸಹಜವಾದಂತಹ ವಿಚಾರಗಳಲ್ಲಿ ಅಲಂಕಾರ ಅಂತಂದರೆ ನಮಗೆ ಏನು ತಿಳಿದು ಬರ್ತಾ ಇದೆ ಅಂತಂದರೆ ಅದೊಂದು ಸೌಂದರ್ಯ, ಶೃಂಗಾರ ಅಂತ ನಾವು ಹೇಳ್ತಾ ಇದ್ದೀವಿ. ಸಹಜವಾದಂತಹ ವ್ಯಕ್ತಿಯ ಬಾಹ್ಯ ರೂಪಕ್ಕೆ ಕೃತಕವಾಗಿ ಜೋಡಣೆ ಆಗ್ತಕ್ಕಂತಹ ಒಂದು ವಸ್ತುಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡು ವ್ಯಕ್ತಿ ಸುಂದರನಾಗಿ ಕಾಣ್ತಾ ಇದ್ದಾನೋ, ಚಲುವಾಗಿ ಕಾಣ್ತಾ ಇದ್ದಾನೋ ಅದಕ್ಕೆ ನಾವು ಅಲಂಕಾರ ಅಂತ ಕರಿತೀವಿ. ಈ ಒಂದು ಸಾಧನ ಸಲಕರಣೆಗಳು ಸಾಹಿತ್ಯದಲ್ಲಿ ಇದ್ದಾವು. ಯಾವ ರೀತಿಯಾಗಿ ಇದ್ದಾವು ಅಂತಂದರೆ, ಕವಿಯು ಬಳಕೆ ಮಾಡತಕ್ಕಂತಹ ಕಾವ್ಯದಲ್ಲಿ ತನ್ನ ಕಾವ್ಯಕ್ಕೆ ಸೌಂದರ್ಯ ಬರಬೇಕು ಅನ್ನುವಂತಹ ವಿಚಾರಕ್ಕೆ ಕವಿಯಾದವನು ಅಲಂಕಾರಗಳನ್ನು ಬಳಕೆ ಮಾಡಿಕೊಳ್ತಾನೆ. ಆ ಅಲಂಕಾರಗಳು ಯಾವುವು, ಆ ಅಲಂಕಾರಗಳು ಎಂಥವು, ಇಂತಹ ಒಂದು ಯಾವುವು ಎಂಥವು ಅಂತಕ್ಕಂತಹ ಪ್ರಶ್ನಾರ್ಥಕ ವಿಚಾರಕ್ಕೆ ಭಾರತೀಯ ಕಾವ್ಯಮೀಮಾಂಸೆಕಾರರು ವಿವಿಧ ತೆರನಾದಂತಹ ಅಭಿಪ್ರಾಯಗಳನ್ನು, ಸೂತ್ರಗಳನ್ನು ಇಲ್ಲಿ ಅಳವಡಿಸಿದ್ದು ಏನಾಗ್ತಾ ಇದೆ ಅಂತಂದರೆ ಗೋಚರ ಆಗ್ತಾ ಇದೆ. ಅಂತಹ ವಿಚಾರಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅಲಂಕಾರ ಅಂದರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಅಲಂಕಾರ ಕಂಡುಬರುವುದು ಕಾವ್ಯದಲ್ಲಿ ಕವಿಯ ಸೌಂದರ್ಯದ ಹೊಳಪು ಅಂತ ನಾವು ಹೇಳ್ತಾ ಇದ್ದೀವಿ. ಅದುವೇ ಸೌಂದರ್ಯದ ಅನುಭಾವ ಅನ್ನುವಂತಹ ವಿಚಾರ. ಇಂತಹ ಒಂದು ವಿಚಾರಗಳಿಗೆ ನಮ್ಮ ಭಾರತೀಯ ಕಾವ್ಯಮೀಮಾಂಸೆ ಆದಿದೇವ ಅಂತ ಕರೀತಾ ಇದ್ದೀವಿ. ಪ್ರಥಮ ಮೀಮಾಂಸೆಕಾರ ಅಂತ ಹೇಳ್ತಾ ಇದ್ದೀವಿ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಏನು ಮಾಡ್ತಾ ಇದ್ದಾನಂತಂದರೆ, ಈ ಅಲಂಕಾರಗಳ ಕುರಿತಾಗಿ ಏನು ಮಾಡ್ತಾ ಇದ್ದಾನಂತಂದರೆ ಹೇಳ್ತಾ ಇದ್ದಾನೆ. ಕ್ರಿಸ್ತಶಕ 1ನೇ ಶತಮಾನದ ಸಮೀಪದಲ್ಲಿ ಅದರ ಕಾಲ ನಿರ್ಣಯಗಳು ಏನಾಗ್ತಾ ಇದ್ದವು ಅಂತಂದರೆ ಬೇರೆ ಬೇರೆ ಸಂಪಾದಕರಲ್ಲಿ ಬೇರೆ ಬೇರೆ ತೆರನಾಗಿದ್ದವು. ಒಟ್ಟಾರೆ ಕ್ರಿಸ್ತಶಕ ಆರಂಭದ ಅವಧಿ ಅನ್ನೋದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಗಮನಿಸ್ತಾ ಇದ್ದೀವಿ. ಆ ಅವಧಿಯಲ್ಲಿ ಬಾಳಿ ಬದುಕಿರತಕ್ಕಂತಹ ಭರತ ನಾಟ್ಯಶಾಸ್ತ್ರ ಕೃತಿಯೊಳಗೆ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ 4 ಅಲಂಕಾರಗಳ ಕುರಿತಾಗಿ ಹೇಳ್ತಾ ಇದ್ದಾನೆ. ಕೇವಲ 4 ಅಲಂಕಾರಗಳನ್ನು ತಿಳಿಸ್ತಾ ಇದ್ದಾನೆ. ಆ ಅಲಂಕಾರಗಳು ಯಾವುವು ಅಂತಂದರೆ, ಒಂದು ಉಪಮೇಯ ಅಲಂಕಾರ ಅಂದ್ರೇನು, ಉಪಮಾ ಅಲಂಕಾರ, 2 ರೂಪಕ ಅಲಂಕಾರ, 3 ದೀಪಕ ಅಲಂಕಾರ, 4 ಯಮಕ ಅಲಂಕಾರ. ಇಲ್ಲಿ ಈ ರೀತಿಯಾದಂತಹ ಅಲಂಕಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾನೆ, ವಿಭಾಗ ಮಾಡೋದಿಲ್ಲ. ಇವತ್ತು ನಾವು ಅಲಂಕಾರಗಳನ್ನು ವಿಭಾಗ ಮಾಡಿ ಅಧ್ಯಯನ ಮಾಡ್ತಾ ಇದ್ದೀವಿ. ಶಬ್ದಾಲಂಕಾರಗಳು ಅಂತ ಹೇಳ್ತಾ ಇದ್ದೀವಿ, ಅರ್ಥಾಲಂಕಾರಗಳು ಅಂತ ಹೇಳ್ತಾ ಇದ್ದೀವಿ. ಶಬ್ದಾಲಂಕಾರಗಳನ್ನು ಯಾರು ಹೇಳಿದರು, ಅರ್ಥಾಲಂಕಾರಗಳನ್ನು ಯಾರು ಹೇಳಿದರು ಅನ್ನೋದೇನಾಗ್ತಾ ಇದೆ ಅಂತಂದರೆ, ತದನಂತರದ ಕಾವ್ಯಮೀಮಾಂಸೆಕಾರರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ತಿಳಿಸಲ್ಪಡ್ತಾ ಇದ್ದಾರೆ. ಈ 4 ಅಲಂಕಾರಗಳಲ್ಲಿ ಮುಖ್ಯವಾಗಿ ಉಪಮಾ ಅಲಂಕಾರವನ್ನು ಏನು ಮಾಡ್ತಾ ಇದ್ದಾನಂತಂದ್ರೆ ಭರತ ಮುನಿ ನಾಟ್ಯಶಾಸ್ತ್ರದಲ್ಲಿ ಏನು ಮಾಡ್ತಾ ಇದ್ದಾನಂತಂದ್ರೆ ಅವುಗಳನ್ನು ವಿಂಗಡಿಸುವಂತಹ ಕೆಲಸ, ಅವುಗಳಲ್ಲಿ ವಿಧಗಳನ್ನು ಉಪ ಪ್ರಕಾರಗಳನ್ನು ಸಹ ಏನು ಮಾಡ್ತಾ ಇದ್ದಾನಂತಂದರೆ ತಿಳಿಸಲ್ಪಡ್ತಾ ಇದ್ದಾನೆ. ಅಂದ್ರೇನು, ಉಪಮಾ ಅಲಂಕಾರ ಕವಿಗಳಿಗೆ ಅಚ್ಚುಮೆಚ್ಚಿನ ಒಂದು ಅಲಂಕಾರವಾಗಿದೆ ಅನ್ನೋದು ಭರತನ ಒಂದು ಸೂತ್ರದ ವಿಚಾರಗಳು, ಆತನ ಒಂದು ಹೇಳಿಕೆ, ಅಭಿಪ್ರಾಯ ಅನ್ನೋದನ್ನು ನಾವು ಏನು ಮಾಡಬೇಕು ಅಂತಂದರೆ ತಿಳಿದುಕೊಳ್ಳಬೇಕು. ಇದಾದ ನಂತರ ಇನ್ನೋರ್ವ ಕಾವ್ಯಮೀಮಾಂಸೆಕಾರ, ಭರತನ ನಂತರ ಬರ್ತಕ್ಕಂತಹ ಕಾವ್ಯಮೀಮಾಂಸೆಕಾರ ಯಾರು ಅಂತಂದ್ರೆ ಭಾಮಹ ರಚನೆ ಮಾಡಿದಂತಹ ಕಾವ್ಯಾಲಂಕಾರ ಕೃತಿಯಲ್ಲಿ ಅಲಂಕಾರ ಪ್ರಸ್ಥಾನದ ವಿಚಾರವನ್ನು ವ್ಯವಸ್ಥಿತವಾಗಿ ಹೇಳಿದಂತಹ ವ್ಯಕ್ತಿ ಯಾರು ಅಂತಂದ್ರೆ, ಮೀಮಾಂಸೆಕಾರ ಯಾರು ಅಂತಂದ್ರೆ, ಅಲಂಕಾರಿಕ ಯಾರು ಅಂದರೆ ಭಾಮಹ ಅಂತ ಕರಿತಾ ಇದ್ದೀವಿ. ಭರತನ ನಂತರ ಸುಮಾರು ಅವಧಿಯ ನಂತರ, ಸುಮಾರು ಒಂದು ಶತಮಾನಗಳ ನಂತರ ಈ ಭಾಮಹನ ಕಾವ್ಯಾಲಂಕಾರ
3ರಿಂದ 4 ಶತಮಾನಗಳು ಅಂತ ಹೇಳ್ತಾ ಇದ್ದೀವಿ. 4ನೇ ಶತಮಾನ 5ನೇ ಶತಮಾನ ಕಾಲದ ವಿಚಾರಗಳು ಇಲ್ಲಿ ಮುಖ್ಯ ಅಲ್ಲ. ಭಾಮಹನ ಕಾವ್ಯಾಲಂಕಾರ ಕೃತಿ ಇದೊಂದು ಅಲಂಕಾರ ಪ್ರಸ್ಥಾನದ ಪ್ರಥಮ ಕೃತಿ ಎಂದೇ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದೀವಿ. ಭಾಮಹ ತನ್ನ ಕಾವ್ಯಾಲಂಕಾರ ಕೃತಿಯೊಳಗೆ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಹೇಳ್ತಾ ಇದ್ದಾನೆ. ಏನು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂತಂದರೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎಂದು ವಿಭಾಗ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ತಾ ಇದೆ ಅಂತಂದರೆ ಭಾಮಹನಿಗೆ ಸಲ್ತಾ ಇದೆ. ಇಲ್ಲಿವರೆಗೆ ಭರತ ಮುನಿ ಏನು ಮಾಡಿದ್ದ ಅಂತಂದ್ರೆ ಎಲ್ಲ ಅಲಂಕಾರಗಳು ಒಂದೇ, ಅಲ್ಲಿ ವಿಭಾಗ ಕ್ರಮ ಇದ್ದಿಲ್ಲ. ಉಪಮ, ರೂಪಕ, ದೀಪಕ, ಯಮಕ ಅನ್ನೋದನ್ನು ಹೇಳಿದ್ದ. ಇದನ್ನೇ ಇಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎಂದು ಅಧಿಕೃತವಾಗಿ ವಿಂಗಡಣೆ ಮಾಡುವಂತಹ ಒಂದು ವ್ಯವಸ್ಥಿತವಾದಂತಹ ವಿಭಾಗ ಕ್ರಮಕ್ಕೆ ಭಾಮಹ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ನಾಂದಿಯನ್ನು ಹಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಅಲಂಕಾರ ಕಾವ್ಯಕ್ಕೆ ಎಷ್ಟು ಮುಖ್ಯ ಅನ್ನುವಂತಹ ವಿಚಾರವನ್ನು, ಎಷ್ಟು ಅವಶ್ಯಕ ಅನ್ನುವಂತಹ ವಿಚಾರವನ್ನು ಈ ಸೂತ್ರದೊಳಗೆ ಏನು ಮಾಡ್ತಾ ಇದ್ದಾನೆ ಅಂತಂದರೆ ತಿಳಿಸಲ್ಪಡ್ತಾ ಇದ್ದಾನೆ. ಎಂತಹ ವಿಚಾರವನ್ನು ಹೇಳ್ತಾ ಇದ್ದಾನೆ ಅಂತಂದರೆ ನ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾ ಮುಖಂ. ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ನ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾ ಮುಖಂ. ಏನು ಹೇಳ್ತಾ ಇದೆ ಇದರು? ನ ಕಾಂತಮಪಿ ಅದರ ಒಂದು ಅರ್ಥ ವಿವರಣೆ ಈ ರೀತಿಯಾಗಿ ಬರ್ತಾ ಇದೆ. ಹೆಣ್ಣಿನ ಮುಖ ಸುಂದರವಾಗಿದ್ದರೂ ಅಲಂಕಾರಗಳು ಇಲ್ಲದಿದ್ದರೆ ಆ ಮುಖವು ಶೋಭಿಸುವುದಿಲ್ಲ. ನೋಡ್ರಿ ಎಷ್ಟು ಸೊಗಸಾಗಿದೆ. ಹೆಣ್ಣಿನ ಮುಖ ಸುಂದರವಾಗಿದ್ದರೂ ಅಲಂಕಾರಗಳು ಇಲ್ಲದಿದ್ದರೆ ಶೋಭಿಸುವುದಿಲ್ಲ. ಅಂದ್ರೇನು? ಹೆಣ್ಣು ಮಗಳು ಇದ್ದಾಳೆ ಅಂತಂದ್ರೆ ಆ ಹೆಣ್ಣು ಮಗಳಿಗೆ ಆಕೆ ಸಹಜ ಸುಂದರಿಯಾಗಿದ್ದಾಳ, ಆಭರಣಗಳನ್ನು ತೊಡದೇ ಇದ್ದರೂ ಸುಂದರವಾಗಿ ಕಾಣ್ತಾ ಇದ್ದಾಳ, ರೂಪವತಿ ಕಾಣ್ತಾ ಇದ್ದಾಳ ಅಂತಂದ್ರೆ ಅಂತಹ ಮುಖಕ್ಕೆ ಏನು ಬೇಕು ಅಂತಂದರೆ ಕೃತಕವಾಗಿರ್ತಕ್ಕಂತಹ ಲೋಹದ ಒಡವೆಗಳು, ಆಭರಣಗಳು ಬೇಕೇ ಬೇಕು ಅಂತಕ್ಕಂತಹ ವಿಚಾರವನ್ನು ಇಲ್ಲಿ ಹೇಳ್ತಾನೆ. ಆ ಲೋಹದ ಒಡವೆಗಳು, ಚಿನ್ನದ ಆಭರಣಗಳು ಏನಾಗ್ತಾ ಇದ್ದಾವು ಅಂತಂದರೆ ಇಲ್ಲಿ ಅಲಂಕಾರಗಳಾಗಿ ಕಾಣ್ತಾ ಇದ್ದಾವು. ಮುಖದಲ್ಲಿ ಧರಿಸ್ತಕ್ಕಂತಹ ಆಭರಣಗಳು, ಕಿವಿ ಓಲೆಗಳು, ಕೊರಳ ಆಭರಣಗಳು, ಹೀಗಾಗಿ ಸರ್ವ ಆಭರಣಗಳಿಂದಾಗಿ ಆ ಹೆಣ್ಣಿನ ಮುಖಕಾಂತಿ ಏನಾಗ್ತಾ ಇದೆ ಅಂತಂದ್ರೆ ಇನ್ನಷ್ಟು ಇಮ್ಮಡಿ ಆಗ್ತಾ ಇದೆ. ಮಗದಷ್ಟು ಏನಾಗ್ತಾ ಇದೆ ಅಂತಂದ್ರೆ ಚಲುವಾಗಿ ಕಾಣ್ತಾ ಇದೆ. ಅದನ್ನೇ ಹೇಳ್ತಾನೆ ನ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾ ಮುಖಂ. ವನಿತೆ ಅಂತಂದ್ರೆ ಹೆಣ್ಣು ಅಂತ ಹೇಳ್ತಾ ಇದ್ದೀವಿ, ಮಹಿಳೆ ಅಂತ ಹೇಳ್ತಾ ಇದ್ದೀವಿ. ಇಂತಹ ಮಹಿಳೆಗೆ ಆಭರಣಗಳು ಅತ್ಯಂತ ಅವಶ್ಯ ಅನ್ನೋದನ್ನು ಹೇಳ್ತಾರೆ. ಇದನ್ನು ನಾವು ಸಾಹಿತ್ಯಕ್ಕೆ ಅನ್ವಯ ಮಾಡಿಕೊಂಡಾಗ ಒಬ್ಬ ಕವಿಯು ರಚನೆ ಮಾಡುವಂತಹ ಕಾವ್ಯ ಏನಾಗಿರಬೇಕು ಅಂತಂದರೆ ಕೇವಲ ವಿಷಯ ವಸ್ತುವನ್ನು ಪ್ರಸ್ತುತಪಡಿಸುವಂತಹ ಪಲ್ಲವಿ ಚರಣಗಳು ಆಗಿರಬಾರದು. ಭಾಮಹನ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತಂದರೆ ವಿಷಯ ವಸ್ತುಗಳನ್ನು ಪ್ರಸ್ತುತಪಡಿಸುವಂತಹ ಪಲ್ಲವಿ ಚರಣಗಳಿಂದ ಕೂಡಿರಬಾರದು. ಆ ಪಲ್ಲವಿ ಚರಣಗಳಲ್ಲಿ ಏನಾಗಿರಬೇಕು ಅಂತಂದರೆ ಭಾಮಹ ಹೇಳುವಂತಹ ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳು ಸಂಯೋಜನೆಗೊಂಡು ಏನಾಗಿರಬೇಕು ಅಂತಂದರೆ ಕವಿಯು ಕಾವ್ಯವನ್ನು ಏನು ಮಾಡಬೇಕು ಅಂತಂದರೆ ರಚನೆ ಮಾಡಿದಾಗ ಮಾತ್ರ ಯಾವ ರೀತಿಯಾಗಿ ಹೆಣ್ಣಿನ ಮುಖಕ್ಕೆ ಆಭರಣಗಳಿಂದ ಹೆಣ್ಣಿನ ಚಲವು ಅಲ್ಲಿ ಉಂಟಾಗ್ತಾ ಇದೆಯೋ, ಶೋಭಿಸುತ್ತದೆಯೋ, ಹಾಗೆ ಕವಿಯು ರಚನೆ ಮಾಡುವಂತಹ ಕಾವ್ಯಕ್ಕೆ ಆ ಒಂದು ಕಾವ್ಯ ಏನಾಗ್ತಾ ಇದೆ ಅಂತಂದ್ರೆ ಅಲಂಕಾರಗಳಿಂದ ಆ ಕಾವ್ಯ ಏನಾಗುತ್ತದೆ ಅಂತಂದ್ರೆ ಶೋಭಿಸುತ್ತದೆ ಅನ್ನೋದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಉಪಮಾ ಅಲಂಕಾರಗಳನ್ನೇ ಬಳಕೆ ಮಾಡಲಿ, ರೂಪಕ ಅಲಂಕಾರಗಳನ್ನೇ ಬಳಕೆ ಮಾಡಲಿ, ಯಾವುದೇ ಅಲಂಕಾರಗಳನ್ನು ಬಳಕೆ ಮಾಡಲಿ, ಒಟ್ಟಾರೆ ಕವಿಯು ಏನಾಗಿರಬೇಕು ಅಂತಂದರೆ ಅಲಂಕಾರಗಳನ್ನು ಕಡ್ಡಾಯವಾಗಿ ಬಳಕೆ ಮಾಡಿರಬೇಕು ಅನ್ನುವುದೇನಾಗ್ತಾ ಇದೆ ಅಂತಂದರೆ ಭಾಮಹನ ಒಂದು ವ್ಯಾಖ್ಯಾನದ ಸೂತ್ರದ ಒಂದು ವಿಚಾರ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ನಮ್ಮ ಕವಿಗಳು ಹಿಂದೆ ಬಿದ್ದಿಲ್ಲ. ಕನ್ನಡದ ಕವಿಗಳು ಏನು ಮಾಡಿದ್ದಾರಾ ಅಂತಂದರೆ ಈ ಉಪಮಾ ಅಲಂಕಾರಗಳನ್ನು, ರೂಪಕ ಅಲಂಕಾರಗಳನ್ನು ಯಥೇಚ್ಛವಾಗಿ ಬಹಳಷ್ಟು ಏನು ಮಾಡಿದ್ದಾರಾ ಅಂತಂದ್ರೆ ಬಳಕೆಗೊಳಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕವಿ ಲಕ್ಷ್ಮೀಶ
ಜೈಮಿನಿ ಭಾರತದ ಕರ್ತೃ ಕವಿ ಲಕ್ಷ್ಮೀಶನನ್ನು ನಾವೆಲ್ಲ ಏನಂತ ಕೊಂಡಾಡ್ತಾ ಇದ್ದೀವಿ? ಉಪಮಾಲೋಲ ಅಂತ ಕರಿತಾ ಇದ್ದೀವಿ. ಉಪಮಾಲೋಲ ಅಂತಂದ್ರೆ ಇಡೀ ಜೈಮಿನಿ ಭಾರತದಲ್ಲಿ ಉಪಮಾ ಅಲಂಕಾರಗಳ ಒಂದು ಪ್ರಧಾನತೆಯನ್ನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತೀವಿ. ಯಾರಿಗೆ? ನಮ್ಮ ಗದುಗಿನ ಕುಮಾರವ್ಯಾಸನಿಗೆ. ಕುಮಾರವ್ಯಾಸ ರಚನೆ ಮಾಡಿದಂತಹ ಈ ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರಿತೀವಿ. ಈ ಒಂದು ಮಹಾಭಾರತದ ಕೃತಿಯೊಳಗೆ ರೂಪಕ ಅಲಂಕಾರಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಏನು ಮಾಡಿದ್ದಾನ ಅಂತಂದರೆ ಕುಮಾರವ್ಯಾಸ ಕಾವ್ಯವನ್ನು ರಚನೆ ಮಾಡಿದ್ದಾನ. ಹಾಗಾಗಿ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತಾ ಇದ್ದೀವಿ. ಇದು ಇಲ್ಲಿ ಭಾಮಹ ಹೇಳುವಂತಹ ವಿಚಾರಗಳನ್ನು ನಮ್ಮ ಹೆಮ್ಮೆಯ ಕವಿಗಳು ಏನು ಮಾಡಿದ್ದಾರ ಅಂತಂದ್ರೆ ತಮ್ಮ ಷಟ್ಪದಿಯ ಕಾವ್ಯಗಳಲ್ಲಿ ಈ ಒಂದು ಅಲಂಕಾರಗಳನ್ನು, ಓರ್ವ ಕವಿ ಉಪಮಾಲಂಕಾರವನ್ನು ಬಳಕೆ ಮಾಡಿದ್ದಾನ, ಕುಮಾರವ್ಯಾಸ ರೂಪಕ ಅಲಂಕಾರಗಳನ್ನು ಬಳಕೆ ಮಾಡಿದ್ದಾನ. ಇದು ಏನಾಗ್ತಾ ಇದೆ ಅಂತಂದರೆ ಅಲಂಕಾರಕ್ಕೆ ಒಂದು ಹೆಮ್ಮೆಯ ಒಂದು ಕೊಡುಗೆಗಳು ನಮ್ಮ ಕಾವ್ಯಗಳು ಅನ್ನೋದನ್ನು, ಮಹಾಕಾವ್ಯಗಳು ಅನ್ನೋದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳುವುದು ಅತ್ಯಂತ ಸೂಕ್ತ ಅನ್ನಿಸ್ತಾ ಇದೆ. ಇನ್ನೊಂದು ವಿಚಾರವನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಭಾಮಹ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಏನು ಅಂತಂದ್ರೆ ಅಪುಷ್ಟಾರ್ಥ ಮೇವ ವಕ್ರೋಕ್ತಿ ಪ್ರಸನ್ನ ಮೃದು ಕೋಮಲಂ. ಅಪುಷ್ಟಾರ್ಥ ಮಂ ವಕ್ರೋಕ್ತಿ ಪ್ರಸನ್ನ ಮೃದು ಕೋಮಲಂ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾನೆ. ಏನು ಅಂದರೆ ಇದೊಂದು ಸಂಸ್ಕೃತದಲ್ಲಿ ರಚನೆ ಆದಂತಹ ಒಂದು ಶ್ಲೋಕ, ಸೂತ್ರ ಅಂತ ನಾವು ಹೇಳ್ತಾ ಇದ್ದೀವಿ. ಕಾವ್ಯದಲ್ಲಿ ಏನಾಗಿರಬೇಕು ಅಂತಂದರೆ ಅರ್ಥಪುಷ್ಟಿ ಇರಬೇಕು. ಅರ್ಥಪುಷ್ಟಿ ಮತ್ತು ವಕ್ರೋಕ್ತಿಗಳು ಕಡ್ಡಾಯವಾಗಿ ಇರಬೇಕು. ಅರ್ಥಪುಷ್ಟಿ ಇರಬೇಕು ಅಂತಂದರೆ ಅರ್ಥಾಲಂಕಾರಗಳನ್ನು ಬಳಕೆ ಮಾಡಿರಬೇಕು. ಅದರ ಜೊತೆಗೆ ಕಡ್ಡಾಯವಾಗಿ ಏನಾಗಿರಬೇಕು ಅಂತಂದರೆ ವಕ್ರೋಕ್ತಿ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ. ವಕ್ರೋಕ್ತಿಯ ಬಗ್ಗೆ ಭಾಮಹನ ನಂತರ ಅನೇಕ ಕಾವ್ಯ ಮೀಮಾಂಸಕಾರರು ಚರ್ಚೆ ಮಾಡಿದ್ದಾರೆ. ವಕ್ರೋಕ್ತಿ ಅಂದರೆ ಏನಾಗ್ತಾ ಇದೆ ಅಂತಂದ್ರೆ ಬಾಗಿದ ನುಡಿ ಅಂತ ಕರಿತಾ ಇದ್ದೀವಿ, ಗೂಢಾರ್ಥದ ಪದಗಳು ಅಂತ ಕರಿತಾ ಇದ್ದೀವಿ. ಗೂಢಾರ್ಥದ ಪದಗಳು, ಬಾಗಿದ ನುಡಿ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಇನ್ನೊಂದು ಆಡು ಭಾಷೆಯೊಳಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಬೆಡಗಿನ ಮಾತುಗಳು ಅಂತ ಹೇಳ್ತಾ ಇದ್ದೀವಿ. ಬೆಡಗಿನ ನುಡಿಗಳು ಅಂದ್ರೇನು? ಅರ್ಥವನ್ನು ಒಳಹೊಕ್ಕು ನೋಡಿ ಅದನ್ನು ನಾವು ಏನು ಮಾಡಬೇಕು ಅಂತಂದರೆ ತಿಳಿದುಕೊಳ್ಳಬೇಕು. ಈ ವಿಚಾರವನ್ನು ಇಲ್ಲಿ ಭಾಮಹ ಹೇಳ್ತಾ ಇದ್ದಾನೆ. ಅರ್ಥಪುಷ್ಟಿ ಇರಬೇಕು, ವಕ್ರೋಕ್ತಿಗಳು ಇರಬೇಕು. ಅಂದರೆ ಆ ಕಾವ್ಯ ಏನಾಗ್ತಾ ಇದೆ ಅಂತಂದರೆ ಮೌಲ್ಯಯುತವಾದದ್ದು, ತೂಕಬದ್ಧವಾದದ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಏನಾಗಿರಬೇಕು ಅಂತಂದರೆ ಅಲ್ಲಿ ಇರಬೇಕು. ಬರೀ ಕೇವಲ ಈ ಪದಗಳನ್ನೇ ಬಳಕೆ ಮಾಡುವುದು ಮುಖ್ಯವಲ್ಲ. ಆ ಪದಗಳಲ್ಲಿ ಈ ಅರ್ಥಪುಷ್ಟಿ ಮತ್ತು ವಕ್ರೋಕ್ತಿಗಳು ಇರಬೇಕು. ಅವು ಕೋಮಲವಾಗಿ ಕೇಳುವಂತೆ ಇರಬೇಕು. ಕಾವ್ಯವನ್ನು ಕೇಳಿದ ತಕ್ಷಣ ಅದು ಯಾವುದೇ ರೀತಿಯಾದಂತಹ ಅವಸ್ಥೆಯ ಕಾವ್ಯಗಳಾಗಲಿ, ಹಳೆಗನ್ನಡದ್ದೇ ಆಗಲಿ, ನಡುಗನ್ನಡದ್ದೇ ಆಗಲಿ, ಷಟ್ಪದಿನೇ ಆಗಲಿ, ಮತ್ತಾವುದೇ ಕಾವ್ಯ ಪ್ರಕಾರಗಳಾಗಲಿ, ಹೊಸಗನ್ನಡದ್ದೇ ಆಗಲಿ, ಕೋಮಲವಾಗಿ ಕಿವಿಗೆ ಕೇಳಿದ ತಕ್ಷಣವೇ ಅಥವಾ ಕಣ್ಣಿನ ಮೂಲಕ ಮನಸ್ಸಿಗೆ ಕಂಡರೆ ಅದು ಅಲಂಕಾರದಿಂದ ಕೂಡಿರುತ್ತದೆ ಅನ್ನೋದು ಏನಾಗಬೇಕು ಅಂತಂದರೆ ಈ ಸಹೃದಯಗಾರನಿಗೆ, ಓದುಗಾರನಿಗೆ ಏನಾಗಬೇಕು ಅಂತಂದ್ರೆ ಅರ್ಥ ಆದರೆ ಸಾಕು. ಕೇಳಬೇಕು, ಈ ಕಾವ್ಯವನ್ನು ಕೇಳಬೇಕು, ಈ ಕಾವ್ಯವನ್ನು ಓದಬೇಕು. ಏನೋ ಸೊಗಸಾಗಿ ಕವಿ ರಚನೆ ಮಾಡಿದ್ದಾನ. ಕವಿಯ ಒಂದು ಈ ಪ್ರತಿಭೆ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಅಡಕವಾಗಿದೆ. ಇನ್ನಷ್ಟು ಕೇಳಬೇಕು, ಮತ್ತಷ್ಟು ಕೇಳಬೇಕು, ಮಗದಷ್ಟು ಕೇಳಬೇಕು. ಕೇಳಿದಷ್ಟು ಸಲವು ಏನಾಗಬೇಕು ಅಂತಂದ್ರೆ ಹೊಸ ಆನಂದವನ್ನು, ಹೊಸ ಸಂತೋಷವನ್ನು ಕೊಡುವಂತೆ ಕವಿಯ ಕಾವ್ಯ ಏನಾಗಿರಬೇಕು ಅಂದರೆ ಇರಬೇಕು ಅನ್ನೋದು ಭಾಮಹನ ಒಂದು ವಿಚಾರ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಭಾಮಹನ ಜೊತೆಗೆ ಏನಾಗ್ತಾ ಇದ್ದಾನೆ ಅಂತಂದರೆ ಇನ್ನೋರ್ವ ಕಾವ್ಯ ಮೀಮಾಂಸಕಾರ ಯಾರು ಅಂತಾರೆ ದಂಡಿ ಮಹಾಶಯ ಅಂತ ಕರೀತಾ ಇದ್ದೀವಿ. ದಂಡಿ ಮಹಾಶಯ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಭರತನಷ್ಟೇ ಭಾಮಹನಷ್ಟೇ ಶ್ರೇಷ್ಠವಾದಂತಹ ಒಬ್ಬ ಕಾವ್ಯ ಮೀಮಾಂಸೆಕಾರ. ಈ ಕಾವ್ಯ ಮೀಮಾಂಸೆಕಾರ ರಚನೆ ಮಾಡಿದಂತಹ ಮೀಮಾಂಸೆಯ ಕೃತಿ ಯಾವುದು ಅಂತಂದ್ರೆ ಕಾವ್ಯಾದರ್ಶ. ಕಾವ್ಯಾದರ್ಶ ಎಷ್ಟು ಶ್ರೇಷ್ಠವಾದಂತಹ ಒಂದು ಮೀಮಾಂಸೆ ಕೃತಿ ಅಂತಂದ್ರೆ ಬಹುಶಃ ಭಾರತೀಯ ಎಲ್ಲ ಭಾಷೆಗಳಲ್ಲೂ ಇದು ಏನಾಗಿದೆ ಅಂತಂದರೆ ಒಂದು ತದನಂತರದ ಆಖರದ ಗ್ರಂಥವಾಗಿ ನಮಗೇನಾಗ್ತಾ ಇದೆ ಅಂತಂದರೆ ಬಳಕೆಗೊಂಡಿದೆ ಅನ್ನುವುದು ಇವತ್ತು ನಮಗೆ ತಿಳಿದು ಬರ್ತಾ ಇದೆ. ಭಾರತೀಯ ಭಾಷೆಗಳು ಅಷ್ಟೇ ಅಲ್ಲ,
ಸಿಂಹಳ ಭಾಷೆಯಲ್ಲಿಯೂ ಸಹ ಏನಾಗಿದೆ ಅಂತಂದರೆ ದಂಡಿಯ ಕಾವ್ಯಾದರ್ಶ ಕೃತಿ ಆಕರವಾಗಿ ಕಂಡು ಬಂದಿದೆ ಅನ್ನೋದನ್ನು ಈ ಸಂಪಾದಕರು ಸಂಶೋಧಕರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಲ್ಪಟ್ಟಿದ್ದು ನಮಗೆ ಏನಾಗ್ತಾ ಇದೆ ಅಂತಂದ್ರೆ ಗೋಚರವಾಗ್ತಾ ಇದೆ. ದೂರದ ಭಾಷೆಗಳನ್ನು ಅಧ್ಯಯನ ಮಾಡೋದು ಬೇಡ, ನಮ್ಮ ಕನ್ನಡ ಭಾಷೆಯಲ್ಲಿ ಉಪಲಬ್ಧವಾದಂತಹ ಪ್ರಥಮ ಲಕ್ಷಣ ಗ್ರಂಥ ಶ್ರೀ ವಿಜಯ ರಚನೆ ಮಾಡಿದಂತಹ ಕವಿರಾಜ ಮಾರ್ಗ ಕೃತಿ ಸ್ವತಃ ಶ್ರೀ ವಿಜಯನೇ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ, ಕಾವ್ಯಾದರ್ಶ ಕೃತಿ ದಂಡಿ ಮಹಾಶಯನ ಕೃತಿ ನನಗೆ ಬಹಳಷ್ಟು ಏನಾಗಿದೆ ಅಂತಂದರೆ ಸಹಾಯಕಾರಿ ಆಗಿದೆ ಅನ್ನೋದನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾನೆ. ಗೌರವ ಸೂಚಕವಾಗಿ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇಂತಹ ದಂಡಿ ಮಹಾಶಯ ರಚನೆ ಮಾಡಿದಂತಹ ಕಾವ್ಯಾದರ್ಶ ಕೃತಿಯಲ್ಲಿ ಅಲಂಕಾರದ ಕುರಿತಾಗಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾನೆ. ಸುಮಾರು 35 ಅಲಂಕಾರಗಳನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಹೇಳ್ತಾ ಇದ್ದಾನೆ. 35 ಅಲಂಕಾರಗಳು ಇಲ್ಲಿ ಬಳಕೆಗೊಂಡಿದ್ದಾವು ಅನ್ನೋದನ್ನು ಹೇಳ್ತಾನೆ. ಅವುಗಳನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿ ವಿಭಾಗಿಸುವಂತಹ ಕ್ರಮ ಯಾವ ರೀತಿಯಾಗಿ ವಿಭಾಗಿಸುವಂತಹ ಕ್ರಮ ಅಂತಂದ್ರೆ 35 ಅಲಂಕಾರಗಳನ್ನು ಹೇಳ್ತಾನೆ. ವಿಶಿಷ್ಟ ಮತ್ತು ಸಾಮಾನ್ಯ ಅಲಂಕಾರಗಳೆಂದು ವಿಂಗಡಿಸಿದ್ದಾನೆ. ವಿಶಿಷ್ಟ ಮತ್ತು ಸಾಮಾನ್ಯ, ಸಾಮಾನ್ಯ ಅಂತಂದ್ರೆ ಸಾಧಾರಣ ಅಲಂಕಾರಗಳು ಅಂತ ಹೇಳ್ತಾನೆ. ವಿಶಿಷ್ಟ ಅಂದರೆ ಏನಾಗ್ತಾ ಇದೆ ಅಂತಂದರೆ ದಂಡಿಯ ಹೇಳಿರ್ತಕ್ಕಂತಹ ದಶಗುಣಗಳು 10 ಗುಣಗಳನ್ನು ಒಳಗೊಂಡಂತಹ ಅಲಂಕಾರಗಳನ್ನು ರೂಪಕಾದಿ ಅಲಂಕಾರಗಳು ಅಂತ ಹೇಳ್ತಾ ಇದ್ದಾನೆ. ಅವೆಲ್ಲವೂ ಏನಾಗ್ತಾ ಇದ್ದಾವೆ ಅಂತಂದರೆ ವಿಶಿಷ್ಟ ಅಲಂಕಾರಗಳು ಅಂತ ಹೇಳ್ತಾ ಇದ್ದಾನೆ. ಇನ್ನು ಉಳಿದ ಎಲ್ಲ ಅಲಂಕಾರಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಮಾರ್ಗ ಪರಂಪರೆಯನ್ನು ಅನುಸರಿಸಿಕೊಂಡು ಬಳಕೆಯಾದಂತಹ ಅಲಂಕಾರಗಳನ್ನು ಸಾಮಾನ್ಯ ಅಥವಾ ಸಾಧಾರಣ ಅಲಂಕಾರಗಳು ಅಂತ ಕೇಸಿ ತನ್ನ ವಿಚಾರವನ್ನು ಅಲ್ಲಿ ಮಂಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಕಾವ್ಯ ಶೋಭಾಕಾರನ ಧರ್ಮಾನ ಅಲಂಕಾರನ ಪ್ರಚಕ್ಷತೆ, ಇದು ದಂಡಿಯ ಒಂದು ಸೂತ್ರ, ಶ್ರೇಷ್ಠವಾದಂತಹ ಸೂತ್ರವನ್ನು ಕನ್ನಡ ಕಾವ್ಯಮೀಮಾಂಸೆಯಲ್ಲಿ ಇದು ಬಹಳಷ್ಟು ಚರ್ಚೆಗೆ ಒಳಪಟ್ಟಿದೆ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಈ ಒಂದು ವಿಚಾರ ಏನಾಗಿದೆ ಅಂತಂದರೆ ಚರ್ಚೆಗೆ ಒಳಪಟ್ಟಿದೆ. ಏನು ಇದರ ಅರ್ಥ? ಕಾವ್ಯ ಶೋಭಾಕಾರನ ಧರ್ಮಾನ ಅಲಂಕಾರನ ಪ್ರಚಕ್ಷತೆ, ನೇರವಾಗಿ ಹೇಳ್ತಾ ಇದ್ದಾನೆ. ಕಾವ್ಯಕ್ಕೆ ಶೋಭೆಯನ್ನು ತರುವ ಧರ್ಮಗುಣಗಳೇ ಅಲಂಕಾರಗಳು. ಅಂದ್ರೇನು? ಈ ಕಾವ್ಯಕ್ಕೆ ಶೋಭೆಯನ್ನು ಉಂಟು ಮಾಡಬೇಕು ಅಂದ್ರೆ, ಸೊಗಸನ್ನು ತಂದು ಕೊಡಬೇಕು ಅಂತಂದರೆ ಅಲ್ಲಿ ಧರ್ಮನಿಷ್ಠುರವಾದಂತಹ ಅಲಂಕಾರಗಳನ್ನು ಬಳಕೆ ಮಾಡಬೇಕು. ಅಂದ್ರೇನು? ಗುಣಗಳ ಪ್ರಧಾನವಾಗಿರ್ತಕ್ಕಂತಹ ಅಲಂಕಾರಗಳನ್ನು ನಾವೇನು ಮಾಡಬೇಕು ಅಂತಂದರೆ ಬಳಕೆ ಮಾಡಿಕೊಳ್ಳಬೇಕು ಅಂತಕ್ಕಂತಹ ವಿಚಾರವನ್ನು ಇಲ್ಲಿ ದಂಡಿ ಮಹಾಶಯ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಈ ಸೂತ್ರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ದಂಡಿಯ ಸರಿಸಮಾನವಾಗಿ ಬರ್ತಕ್ಕಂತಹ ಇನ್ನೋರ್ವ ಕಾವ್ಯ ಮೀಮಾಂಸೆಕಾರ ಯಾರು ಅಂತಂದರೆ ವಾಮನ. ರೀತಿರಾತ್ಮಕಾವಶ್ಯ ಅಂತಕ್ಕಂತಹ ಒಂದು ವಿಚಾರವನ್ನು ಹೇಳಿದಂತಹ ವ್ಯಕ್ತಿ. ಈತನನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ರೀತಿಯ ಒಂದು ಪಿತಾಮಹ ಅಂತ ಕರಿತಾ ಇದ್ದೀವಿ. ಈ ವಾಮನ ಹೇಳಿದಂತಹ ಕಾವ್ಯಾಲಂಕಾರಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾನೆ. ಈತ ಅಲಂಕಾರಗಳಲ್ಲಿ 2 ವಿಧಗಳು ಅನ್ನೋದನ್ನು ಹೇಳ್ತಾನೆ. ನಿತ್ಯ ಅಲಂಕಾರಗಳು, ಗೌಣ ಅಲಂಕಾರಗಳು ಅಂತ ಹೇಳ್ತಾ ಇದ್ದಾನೆ. ನಿತ್ಯ ಅಲಂಕಾರಗಳು, ಗೌಣ ಅಲಂಕಾರಗಳು ಅನ್ನೋದನ್ನು ವಿಂಗಡಿಸಿ ಹೇಳ್ತಾ ಇದ್ದಾನೆ. ಭಾಮಹ ಯಾವ ರೀತಿಯಾಗಿ ಶಬ್ದಾಲಂಕಾರಗಳು, ಅರ್ಥ ಅಲಂಕಾರಗಳು ಅಂತ ಹೇಳಿದನೋ ಇಲ್ಲಿ ನಿತ್ಯ ಅಲಂಕಾರಗಳು, ಗೌಣ ಅಲಂಕಾರಗಳು ಅಂತ ಹೇಳ್ತಾನೆ. ನಿತ್ಯ ಅಲಂಕಾರಗಳು ಅಂತಂದ್ರೆ ಗುಣಗಳನ್ನು ಹೊಂದಿತ್ತು. ದಂಡಿ ಮಹಾಶಯ ಹೇಳಿದಂತಹ ದಶಗುಣಗಳು, 10 ಗುಣಗಳನ್ನು ಹೇಳಿದಂತಹ ಅಲಂಕಾರಗಳನ್ನು ನಿತ್ಯ ಅಲಂಕಾರಗಳು ಅಂತ ಹೇಳ್ತೀವಿ. ಗೌಣ ಅಲಂಕಾರಗಳು ಅಂದ್ರೆ ಸಾಮಾನ್ಯ ಅಲಂಕಾರಗಳು ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾನೆ. ಈ ಅಲಂಕಾರಗಳನ್ನು ಹೇಳಿ ವಾಮನ ಒಂದು ಪ್ರಸಿದ್ಧವಾದಂತಹ ಸೂತ್ರವನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಹೇಳ್ತಾ ಇದ್ದಾನೆ. ಅದು ಯಾವುದು ಅಂತಂದರೆ ಕಾವ್ಯಂ ಗ್ರಾಹ್ಯಂ ಅಲಂಕಾರತ, ಕಾವ್ಯಂ ಗ್ರಾಹ್ಯ ಅಲಂಕಾರತ ಅಂತಕ್ಕಂತಹ ಸೂತ್ರವನ್ನು ಹೇಳ್ತಾರೆ. ಇದು 2018ರಲ್ಲಿ ಕೇಳಿದ್ದಾರೆ ಪ್ರಶ್ನೆಯನ್ನು. 2018ರಲ್ಲಿ ಪ್ರಬಂಧ ರೂಪದ ಪ್ರಶ್ನೆ ಬರೀರಿ ಅನ್ನತಕ್ಕಂತಹ ವಿಚಾರ. ಕಾವ್ಯಂ ಗ್ರಾಹ್ಯ ಅಲಂಕಾರತ ವಾಮನನ ಸೂತ್ರವನ್ನು ಚರ್ಚಿಸಿರಿ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ 2018ರಲ್ಲಿ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹ ಮಾಡಿರಿ, ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಪ್ರಶ್ನೆ ನಿಮಗೆ ತಿಳಿದು ಬರ್ತಾ ಇದೆ. ಹಾಗಾಗಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಷ್ಟು ಚರ್ಚೆಗೆ ಒಳಪಡ್ತಾ ಇದೆ ಅಂತಂದರೆ ವಾಮನ ಹೇಳಿದಂತಹ ಈ ಒಂದು ಸೂತ್ರ
ಕಾವ್ಯಂ ಗ್ರಾಹ್ಯಂ ಅಲಂಕಾರತ ಅನ್ನೋದನ್ನು ಹೇಳ್ತಾನೆ. ಏನು ಅಂತಂದ್ರೆ ಸೌಂದರ್ಯ ಅಲಂಕಾರ ಅಂತಕ್ಕಂತಹ ವಿಚಾರ ಬರ್ತಾ ಇದೆ. ಕಾವ್ಯಂ ಗ್ರಾಹ್ಯ, ಗ್ರಾಹ್ಯ ಅಂತಂದ್ರೆ ಇಲ್ಲಿ ಅನುಭವಿಸು, ಗ್ರಹಿಸು ಅಂತಕ್ಕಂತಹ ವಿಚಾರ. ಒಂದು ಕಾವ್ಯ ಶ್ರೇಷ್ಠವಾಗಿ ಕಾಣಬೇಕು ಅಂತಂದ್ರೆ ಆ ಕಾವ್ಯದಲ್ಲಿ ಏನಾಗಿರಬೇಕು ಅಂತಂದ್ರೆ ಸೆಳೆದುಕೊಳ್ಳುವಂತಹ ಗುಣ, ಆಕರ್ಷಣೀಯವಾದಂತಹ ಗುಣ ಯಾವುದು ಅಂತಂದ್ರೆ ಅದು ಅಲಂಕಾರ ಅನ್ನೋದನ್ನು ಹೇಳ್ತಾನೆ. ಕವಿಗಳು ಅಲಂಕಾರವಾಗಿ ಕಾವ್ಯಗಳನ್ನು ರಚನೆ ಮಾಡಿದರೆ ಅದು ಎಲ್ಲ ಸಹೃದಯಗಾರರಿಗೆ, ಓದುಗಾರರ ಬಳಗವನ್ನು ಇಮ್ಮಡಿಗೊಳಿಸ್ತಾ ಇದೆ. ಹೆಚ್ಚಿಗೆ ಆ ಒಂದು ಸಂಖ್ಯೆ ಏನಾಗ್ತಾ ಇದೆ ಅಂತಂದರೆ ದ್ವಿಗುಣ ಆಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ ಅಂತಕ್ಕಂತಹ ವಿಚಾರವನ್ನು ಇಲ್ಲಿ ವಾಮನ ಏನು ಮಾಡ್ತಾ ಇದ್ದಾನೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾನೆ. ಇನ್ನು ವಾಮನನ ನಂತರ ಉದ್ಭಟ ಅಂತಕ್ಕಂತಹ ಅಲಂಕಾರಿಕ ಬರ್ತಾ ಇದ್ದಾನೆ. ಉದ್ಭಟನ ಕೃತಿ ಯಾವುದು ಅಂತಂದ್ರೆ ಅಲಂಕಾರ ಸಂಗ್ರಹ. 41 ಅಲಂಕಾರಗಳನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ವ್ಯಕ್ತಪಡಿಸ್ತಾ ಇದ್ದಾನೆ. ಈ ಉದ್ಭಟನ ಅಲಂಕಾರ ಸಂಗ್ರಹ ಕೃತಿ ಕಾವ್ಯಮೀಮಾಂಸೆ ಕ್ಷೇತ್ರದೊಳಗೆ ಏನಾಗ್ತಾ ಇದೆ ಅಂತಂದರೆ ಶ್ರೇಷ್ಠವಾಗಿ ಅದು ಕಂಡು ಬರ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಅದರ ಜೊತೆಗೆ ಇನ್ನೋರ್ವ ಕಾವ್ಯಮೀಮಾಂಸೆಕಾರ ಯಾರು ಅಂತಂದರೆ ರುದ್ರಟ ಅಂತ ಕರೀತಾ ಇದ್ದೀವಿ. ಕಾವ್ಯಾಲಂಕಾರ ಅಂತಕ್ಕಂತಹ ಕೃತಿಯನ್ನು ರಚನೆ ಮಾಡ್ತಾ ಇದ್ದಾನೆ. ಅಲಂಕಾರದ ಕುರಿತಾಗಿ ಇರೋದು. ಶಾಸ್ತ್ರೀಯ ರೀತಿಯಲ್ಲಿ ವಿವೇಚನೆ ಮಾಡಿದಂತಹ ಅಲಂಕಾರಿಕ ಅಥವಾ ಕಾವ್ಯಮೀಮಾಂಸೆಕಾರ ಯಾರು ಅಂತಂದರೆ ಈ ರುದ್ರಟ ಅಂತಕ್ಕಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಏನು ವಿಚಾರಗಳನ್ನು ಹೇಳ್ತಾ ಇದ್ದಾನೆ ಅಂತಂದ್ರೆ ಸರಿಸುಮಾರು 73 ಅಲಂಕಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. 73 ಅಲಂಕಾರಗಳನ್ನು 2 ವಿಭಾಗಗಳಲ್ಲಿ ಹೇಳ್ತಾ ಇದ್ದಾನೆ. ಯಾವ ವಿಭಾಗಗಳು ಅಂತಂದರೆ ಒಂದು ಶಬ್ದಾರ್ಥ ಅಲಂಕಾರಗಳು ಅಂತ 5 ಹೇಳ್ತಾ ಇದ್ದಾನೆ. ಇಲ್ಲಿ ಏನಾಗ್ತಾ ಇದ್ದಾವು ಅಂತಂದರೆ ಅವುಗಳಲ್ಲಿ ಶಬ್ದಾಲಂಕಾರಗಳು ಅಂತಂದರೆ ಅನುಪ್ರಾಸ ಅಲಂಕಾರ ಅಂತ ಹೇಳ್ತಾ ಇದ್ದೀವಿ. ಯಮಕ, ಚಿತ್ರಕವಿತ್ವ, ಶ್ಲೇಷ, ವಕ್ರೋಕ್ತಿ ಅನ್ನೋದನ್ನು ಇದರೊಳಗೆ ಹೇಳ್ತಾ ಇದ್ದಾನೆ. ಇನ್ನುಳಿದ ಅಲಂಕಾರಗಳು ಯಾವುವು ಅಂತಂದ್ರೆ ಅರ್ಥಾಲಂಕಾರಗಳು ಅಂತ ಹೇಳ್ತಾನೆ. ಅದರೊಳಗೆ 5 ಉಪವಿಭಾಗಗಳನ್ನು ಮಾಡ್ತಾ ಇದ್ದಾನೆ. ವಿಧಗಳು ಅಂತ ಕರಿತಾ ಇದ್ದೀವಿ. ಪ್ರಧಾನ ವಿಧಗಳು ಮತ್ತು ಉಪವಿಧಗಳು ಅಂತ ಹೇಳ್ತಾ ಇದ್ದೀವಿ. ಉಪಪ್ರಧಾನ ವಿಧಗಳು ಅಂತ ಹೇಳ್ತೀವಿ. ಅರ್ಥಾಲಂಕಾರಗಳಲ್ಲಿ ಹೇಳ್ತಾ ಇದ್ದಾನೆ ವಾಸ್ತವ ಅಲಂಕಾರಗಳು 23, ಔಪಮೇಯ ಅಲಂಕಾರಗಳು 21, ಅತಿಶಯ ಅಲಂಕಾರಗಳು 12, ಶ್ಲೇಷ ಅಲಂಕಾರಗಳು 12. ಹೀಗೆ ಅವುಗಳ ಉಪಪ್ರಧಾನವಾಗಿರ್ತಕ್ಕಂತಹ ವಿಧಗಳನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. 23, 21, 12, 12 ಈ ಎಲ್ಲ ಅಲಂಕಾರಗಳ ಸಂಖ್ಯೆ ಏನಾಗ್ತಾ ಇದೆ ಅಂತಂದರೆ 68 ಅಲಂಕಾರಗಳು ಆಗ್ತಾ ಇದ್ದವು. 68 ಅರ್ಥಾಲಂಕಾರಗಳು, 5 ಶಬ್ದಾಲಂಕಾರಗಳು, ಒಟ್ಟು 73 ಅಲಂಕಾರಗಳನ್ನು ಅತ್ಯಂತ ಶಾಸ್ತ್ರೀಯವಾಗಿ ವಿಂಗಡಣೆ ಮಾಡಿದಂತಹ ಒಂದು ಹೆಗ್ಗಳಿಕೆ ಯಾರಿಗೆ ಸಲ್ತಾ ಇದೆ ಅಂತಂದರೆ ಅದು ರುದ್ರಟನಿಗೆ ಏನಾಗ್ತಾ ಇದೆ ಅಂತಂದರೆ ಸಲ್ತಾ ಇದೆ. ಹೀಗೆ ಕಾವ್ಯಮೀಮಾಂಸೆ ಕ್ಷೇತ್ರದೊಳಗೆ ಏನಾಗ್ತಾ ಇದೆ ಅಂತಂದರೆ ಸಾಕಷ್ಟು ಕಾವ್ಯಮೀಮಾಂಸೆಕಾರರು ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಯಾರು ಅಂತಂದರೆ ಆನಂದವರ್ಧನ. ಅಲಂಕಾರ ಪ್ರಸ್ಥಾನದ ಒಳನೋಟಗಳನ್ನು ಹೇಳುತ್ತಾ ಹೋದಾಗೆ ಏನಾಗ್ತಾ ಇದೆ ಅಂತಂದರೆ ಅದಕ್ಕೆ ಕೊನೆ ಅನ್ನುವುದೇ ಇಲ್ಲ. ಯಾಕೆ ಅಂತಂದ್ರೆ ಯಾವ ಕಾವ್ಯಮೀಮಾಂಸೆಕಾರ ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಾನೋ, ಕಾವ್ಯಮೀಮಾಂಸೆ ಕ್ಷೇತ್ರದಲ್ಲಿ ಇದ್ದಾನೋ ಪ್ರತಿಯೊಬ್ಬನೂ ಅಲಂಕಾರದ ಕುರಿತಾಗಿ ಹೇಳಿರ್ತಾನೆ. ಆತ ಹೇಳದೇ ಇದ್ದರೆ ಆತ ಕಾವ್ಯ ಮೀಮಾಂಸೆಕಾರ ಅನ್ನಿಸಿಕೊಳ್ಳಲಿಕ್ಕೆ ಅರ್ಹನಾಗ್ತಾನೋ ಇಲ್ಲೋ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ಪ್ರಶ್ನಾರ್ಥಕವಾಗ್ತಾ ಇದೆ. ಅಂದರೆ ಏನು, ಪ್ರತಿಯೊಬ್ಬ ಕಾವ್ಯ ಮೀಮಾಂಸೆಕಾರನು ಈ ಅಲಂಕಾರದ ಕುರಿತಾಗಿ ಹೇಳಲೇಬೇಕು. ಯಾಕೆಂದರೆ ಕಾವ್ಯದ ಮುಖ್ಯ ಭಾಗ ಯಾವುದು, ಕಾವ್ಯದ ಮುಖ್ಯ ವಿಚಾರ ಯಾವುದು ಅಂದರೆ ಅಲಂಕಾರ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಟುಕೋಬೇಕು. ಕೊನೆಯದಾಗಿ ಆನಂದವರ್ಧನನ ವಿಚಾರವನ್ನು ಅವಲೋಕನ ಮಾಡಿದಾಗ ಧ್ವನ್ಯಾಲೋಕ ಅಂತಕ್ಕಂತಹ ಕೃತಿಯನ್ನು ರಚನೆ ಮಾಡಿದ್ದಾನೆ. ಧ್ವನ್ಯಾಲೋಕ ಶ್ರೇಷ್ಠವಾದಂತಹ ವಿಚಾರ. ನಾಟಕ ಸಾಹಿತ್ಯವನ್ನು ಹೊರತುಪಡಿಸಿ ಈ ಕಾವ್ಯಮೀಮಾಂಸೆ ವಿಚಾರದಲ್ಲಿ ಕಾವ್ಯದ ಆತ್ಮ ಯಾವುದು ಅಂತಂದ್ರೆ ಧ್ವನಿ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅದುವೇ ಸೂತ್ರ ಯಾವುದು ಅಂದ್ರೆ ಕಾವ್ಯಶಾತ್ಮ ಧ್ವನಿ ಅನ್ನೋದನ್ನು ಹೇಳ್ತಾನೆ. ಈ ಕೃತಿಯ ಮೇಲೆ ಸಾಕಷ್ಟು ವಿಮರ್ಶೆಗಳು, ಭಾಷ್ಯಕೃತಿಗಳು, ಟೀಕೆಗಳು, ಟಿಪ್ಪಣಿಗಳು ಏನಾಗಿದ್ದಾವು ಅಂತಂದ್ರೆ ಬಂದಿದ್ದಾವು. ಆನಂದವರ್ಧನನ ಧ್ವನ್ಯಾಲೋಕದ ಕೃತಿಯ ಮೇಲೆ ಸಂಶೋಧನೆಗಳಾಗಿದ್ದವು, PhD ಪ್ರಬಂಧಗಳು ರಚನೆಯಾಗಿದ್ದವು. ಅಷ್ಟು ತದನಂತರದ ಅಧ್ಯಯನದಕಾರರಿಗೆ
ಒಬ್ಬ ಆನಂದವರ್ಧನ ಏನಾಗ್ತಾ ಇದ್ದಾನಂತಂದ್ರೆ ಬಹುಮುಖ್ಯವಾದಂತಹ ಸಂಪನ್ಮೂಲ ವ್ಯಕ್ತಿಯಾಗಿ ಏನಾಗ್ತಾ ಇದ್ದಾನಂತಂದ್ರೆ ಕಂಡು ಬರ್ತಾ ಇದ್ದಾನ. ಈತ ಅಲಂಕಾರಗಳನ್ನು ಏನು ಮಾಡ್ತಾ ಇದ್ದಾನಂತಂದ್ರೆ ಹೇಳ್ತಾನೆ, ರಸಮಯ ಅಲಂಕಾರಗಳು ಸಮನ್ವಿತಗೊಳಿಸುವಂತಹ ವಿಚಾರವನ್ನು ಹೇಳ್ತಾನೆ. ಅಲಂಕಾರ್ಯ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾನೆ. ಅಲಂಕಾರ್ಯ ಅಂತಕ್ಕಂತಹ ಪದವನ್ನು ವಿಶೇಷವಾಗಿ ಏನು ಮಾಡ್ತಾ ಇದ್ದಾನಂತಂದರೆ ಬಳಕೆ ಮಾಡ್ತಾನೆ. ಕವಿಯು ಕಾವ್ಯದಲ್ಲಿ ಅಲಂಕಾರಗಳ ಬಳಕೆ ಬಹುಮುಖ್ಯವಾಗಿರಬೇಕು ಹಾಗೂ ಎಚ್ಚರದಿಂದ ಬಳಸಬೇಕು ಅನ್ನೋದನ್ನು ಹೇಳ್ತಾನೆ. ಎಚ್ಚರ ತಪ್ಪಿ ಏನಾದರೂ ಅಲಂಕಾರಗಳನ್ನು ಬಳಸಿದರೆ ಅದು ಕೇವಲ ಏನಾಗ್ತಾ ಇದೆ ಅಂತಂದ್ರೆ ಶಬ್ದ ಚಮತ್ಕಾರ, ಅಲ್ಲಿ ಅರ್ಥ ಚಮತ್ಕಾರ ಇರುವುದಿಲ್ಲ, ಶಬ್ದ ಚಮತ್ಕಾರ ಆಗುತ್ತದೆ ಅಂತಕ್ಕಂತಹ ಒಂದು ಸೂಚನೆ ಮತ್ತು ಸಲಹೆ ಅನ್ನೋದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಗಮನಿಸಬಹುದು. ಅಂದರೆ ಏನು, ಕವಿಯಾದವನು ಏನು ಮಾಡಬೇಕು ಅಂತಂದ್ರೆ ಎಲ್ಲ ಅಂಶಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಕಾವ್ಯವನ್ನು ರಚನೆ ಮಾಡುವಂತಹ ಒಂದು ಹೊಣೆಗಾರಿಕೆಯನ್ನು, ಗುರುತರವಾದಂತಹ ಜವಾಬ್ದಾರಿಯನ್ನು ಏನು ಮಾಡಬೇಕು ಅಂತಂದರೆ ಕವಿಯಾದವನು ಬಳಸಿಕೊಳ್ಳಬೇಕು ಅಂತಕ್ಕಂತಹ ಒಂದು ಸಲಹೆಯನ್ನು, ಮಾರ್ಗದರ್ಶನವನ್ನು ಏನು ಮಾಡ್ತಾ ಇದ್ದಾನಂತಂದ್ರೆ ಆನಂದವರ್ಧನ ಕೊಡ್ತಾ ಇದ್ದಾನೆ. ಹೀಗೆ ಈ ಅಲಂಕಾರ ಪ್ರಸ್ಥಾನದ ವಿಚಾರಗಳನ್ನು ನಾವು ಅವಲೋಕನ ಮಾಡುತ್ತಾ ಹೋದಾಗ, ಪ್ರಸ್ಥಾನದ ಒಳನೋಟಗಳನ್ನು ಅವಲೋಕನ ಮಾಡಿದಾಗ ಬಹುಪಾಲು ಎಲ್ಲ ಕಾವ್ಯ ಮೀಮಾಂಸೆಕಾರರು ಏನು ಮಾಡಿದ್ದಾರೆ ಅಂತಂದರೆ ಅಲಂಕಾರ ಪ್ರಸ್ಥಾನದ ಒಂದು ವಿಚಾರವನ್ನು ಹೇಳಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಇವತ್ತು ನಾನು ನಿಮಗೇನು ಮಾಡಿದ್ದೀನಿ ಅಂತಂದರೆ ಭರತನಿಂದ ಆರಂಭಗೊಂಡು ಮುಖ್ಯವಾಗಿ ಪ್ರಮುಖವಾಗಿ ಪ್ರಸಿದ್ಧವಾಗಿರ್ತಕ್ಕಂತಹ ಕಾವ್ಯ ಮೀಮಾಂಸೆಕಾರರು ಭರತ, ಭಾಮಹ, ದಂಡಿ, ವಾಮನ, ರುದ್ರಟ, ಆನಂದವರ್ಧನ ಇವರವೆಲ್ಲ ಒಂದು ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ, ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವುದನ್ನು ಈ ಒಂದು ಧ್ವನಿಮುದ್ರಣದ ಪಾಠದ ಮೂಲಕವಾಗಿ ತಮಗೇನು ಮಾಡಿದ್ದೀನಿ ಅಂತಂದ್ರೆ ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಏನು ಮಾಡಿರಿ ಅಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹ ಮಾಡಿರಿ. ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳನ್ನು ಏನು ಮಾಡಿರಿ ಅಂತಂದ್ರೆ ಅವಲೋಕನ ಮಾಡಿಕೊಂಡು, ಪಾಠವನ್ನು ಅವಲೋಕನ ಮಾಡಿಕೊಂಡು ನಿಮ್ಮಲ್ಲಿ ಬರ್ತಕ್ಕಂತಹ ಒಂದು ವಿಚಾರಗಳನ್ನು ಏನು ಮಾಡಿರಿ ಅಂತಂದ್ರೆ ನನ್ನ ಜೊತೆಗೆ ಚರ್ಚೆ ಮಾಡಿರಿ ಅಂತಕ್ಕಂತಹ ವಿಚಾರವನ್ನು ತಿಳಿಸುತ್ತಾ ಈ ಅಲಂಕಾರ ಪ್ರಸ್ಥಾನದ ಕುರಿತಾಗಿರ್ತಕ್ಕಂತಹ ಒಂದು ಸಣ್ಣದಾದಂತಹ ಘಟಕವನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶರಣು ಶರಣ.